ओम गुरु ब्रह्मा गुरुर्विष्णु गुरुदेवो महेश्वरः गुरुः साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरुवे नमः। शंकरं शंकराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं। सद्गुरुचरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिस्सेदसादनं श्रीमहागणाधिपतये नमः। प्रणो देवी सरस्वती वाजे एभिर्वाजने एवते धीनामवित्रवत वाग्देव्यै नमः। ओं कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय मंगलम। मंगलम कौसलेन्द्राय महनीय गुणात्मने चक्रवर्तितनूजाय सार्वभौमाय मंगलम। वेद वेदांत वेद्याय मेघश्यामलमूर्ते हंसा मोहन रूपाय पुण्यश्लोकाय मंगलम। इष्टदेवता कुलदेवता भूनीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ। ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇವತ್ತು ಆರಂಭ ಮಾಡೋಣ। ಸಭೆಗೆ ನಮಸ್ಕಾರ। ಹೋದ ಒಂದು ಭಾಗದಲ್ಲಿ ನಾವು ಸ್ವಪಂತಿ ತೈಜಸಾತ್ಮಿಕ ಅನ್ನೋ ಮಾತನ್ನು ಹೇಳಿ ನಿಲ್ಲಿಸಿದ್ವಿ। ಇವತ್ತಿನ ಈ ಭಾಗದಲ್ಲಿ ಸುಪ್ತ ಅಂತ ಹೇಳಿ ಆರಂಭ ಮಾಡೋಣ। ಸುಪ್ತ ಅಂತಂದ್ರೆ ನಿದ್ರಾವಸ್ಥೆ, ಅಲ್ಲಿ ಜಾಗರಣಿ ಸ್ವಪಂತಿ ಅಂದ್ರೆ ಸ್ವಪನ ಅಂತಂದ್ರೆ ನಿದ್ರೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ। ಇದು ಸುಪ್ತ ಅಂತಂದ್ರೆ ನಿದ್ರೆಯ ಅವಸ್ಥೆ, ವ್ಯತ್ಯಾಸಗಳು। ಯಾಕೆಂದ್ರೆ ಸ್ವಪನ ಅಂತಂದ್ರೆ ನಿದ್ರೆ, ಈ ಸುಪ್ತ ಅಂತಂದ್ರೆ ನಿದ್ರಾವಸ್ಥೆ, ಸಣ್ಣ ವ್ಯತ್ಯಾಸ ಅಷ್ಟೇ। ಈ ನಿದ್ರಾವಸ್ಥೆನಲ್ಲಿ ನಾವು ಮೂರು ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ। ಯಾವ್ಯಾವುದು ಅಂದ್ರೆ ಅಜ್ಞಾನ, ಅಹಂಕಾರ ಮತ್ತೆ ಸುಖಾನುಭವ। ಇದು ಎಲ್ರಿಗೂ ಕೂಡ ಏನೋ ಅನುಭವ ಆಗೋಗಿರುತ್ತೆ। ಮಲ್ಕೊಂಡಿದ್ದಾಗ ಏನೋ ಒಂದು ಕೆಟ್ಟ ಆಲೋಚನೆಗಳು, ಅದು ಊಹಿಸಕ್ ಕೂಡ ಆಗದೆ ಇರತಕ್ಕಂಥ ಕೆಟ್ಟ ಆಲೋಚನೆಗಳು, ನಾನು ಹೀಗಿರ್ಬೇಕು, ನಾನು ಹೀಗಿದ್ದೀನಿ ಅನ್ನುವಂಥ ಒಂದು ಅಹಂಕಾರ, ಮತ್ತಿನ್ನೇನೋ ಒಂದು ಹಿಂದೆ ನಡೆದಿರ್ತಕ್ಕಂತಹ ಆ ನಿತ್ಯ ಇದರಲ್ಲಿ ಕಾರ್ಯಗಳಲ್ಲಿ ಅಥವಾ ದಿನನಿತ್ಯದಲ್ಲಿ ನಡೆದಿರ್ತಕ್ಕಂತಹ ಆ ದಿನಚರಿಗಳಲ್ಲಿ ನಡೆದಿರ್ತಕ್ಕಂತಹ ಆ ಅನೇಕ ವಿಚಾರಗಳು, ಆ ಒಂದು ಸಂದರ್ಭದಲ್ಲಿ ಬಂದು ಹೋಗ್ತಕ್ಕಂತಹ ಆ ವ್ಯಕ್ತಿಗಳು, ಅನೇಕ ರೀತಿಯಲ್ಲಿ ಆ ಒಂದು ಮನಸ್ಸಿನ ಮೇಲೆ ನಡೀತಕ್ಕಂತಹ ಆ ಒಂದು ಏನು ಪರಿಣಾಮ, ಮಲ್ಕೊಂಡಾಗ ಅವಾಗ ಎದ್ದು ಅವನ ಎದುರುಗಡೆ ಹೋಗಿ ಅವನ್ನ ಎದುರಿಸೋದಾಗ್ಲಿ ಫೈಟ್ ಮಾಡೋದಕ್ಕಾಗ್ಲಿ ಆಗದಿದ್ರು ಕೂಡ ಆ ಮನಸ್ಕೊಂಡಾಗ ಬೆಳಗ್ಗೆದ್ದು ಮಾಡ್ಬಿಡ್ಬೇಕಣೋ ಅನ್ನೋಂತಹ ಆ ಒಂದು ಇದಿರುತ್ತೆ। ಅಂಥದ್ದೆಲ್ಲ ಅನುಭವ ಪ್ರತಿಯೊಬ್ಬರಿಗೂ ಹಾಗೇ ಇರುತ್ತೆ। ಹಾಗಾಗಿ ಇಂತಹ ಅಜ್ಞಾನ ಅದು ಅಲ್ಲಿಂದ ಎಚ್ಚರ ಮಾಡ್ಕೊಂಡು ಬೆಳಗ್ಗೆದ್ದು ಹಾಸಿಗೆಯಿಂದ ಎದ್ದ ತಕ್ಷಣ ಎದ್ದಿ ಕಡೆ ಬಂದ ತಕ್ಷಣ ಅದೆಲ್ಲೋಯ್ತೋ, ಆ ಕೋಪ ಎಲ್ಲೋಯ್ತೋ, ಅದೇನು ಏನ್ ಮಾಡ್ಬೇಕು ಅಂತಿದ್ವೋ, ಅದೇನ್ ಮಾಡ್ಬೇಕು ಎಲ್ಲ ಹೊರಟೋಗುತ್ತೆ, ತಿರ್ಗ ನಾರ್ಮಲ್। ಸೊ ಇಂತಹ ಅದೆಲ್ಲ ನಡೀತಿರೋದಿಲ್ಲ ಅಜ್ಞಾನಗಳು। ಅಹಂಕಾರ, ನಾನು ಅಂತಕ್ಕಂಥ ಒಂದು ಇದು ಅಹಂಕಾರ, ಅಥವಾ ಕೆಲವು ಸತಿ ಬಹಳ ಸಂತೋಷವಾಗಿರ್ತಕ್ಕಂತಹ ಒಂದು ಸುಖದ ಅನುಭವ, ಆಹಾ ಎಂತಹದ್ದು ಅಂತ ಒಂದು ಅನುಭವ। ಹಾಗಾಗಿ ಇಂತಹ ನಿದ್ರಾವಸ್ಥೆಯಲ್ಲಿ ಅಜ್ಞಾನ, ಅಹಂಕಾರ ಮತ್ತೆ ಆನಂದ, ಸುಖ ಅನುಭವ ಇದೆಲ್ಲವೂ ಕೂಡ ಎಲ್ರಿಗೂ ಆಗಿರುತ್ತದೆ। ಈ ಮೂರು ಕೂಡ ಯಾವುದು ಅಂತಂದ್ರೆ ಅವಿದ್ಯಾವೃತ್ತಿಗಳು। ಅವಿದ್ಯಾವೃತ್ತಿಗಳು ಅಂತ ನಾವು ಹಿಂದೆ ಬಹಳ ಹೇಳ್ಕೊಂಡ್ ಬಂದಿದ್ವಿ। ಅವಿದ್ಯಾವೃತ್ತಿಗಳು ಇವುಗಳು, ಇದು ನಿದ್ರಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿದೆ ಅನ್ನೋ ಮಾತನ್ನ। ಹಾಗೆ ಇಂತಹ ನಿದ್ರಾವಸ್ಥೆಯಲ್ಲಿ ಅಭಿಮಾನವಿಟ್ಟಂತಹ ಜೀವನನ್ನ ಪ್ರಾಜ್ಞಾ ಅಂತ ಕರೀತಾರೆ। ಇಲ್ಲಿ ಪ್ರಾಜ್ಞಾ ಅನ್ನೋದಕ್ಕೆ ಇನ್ನೊಂದು ಇದನ್ನ ಹೇಳ್ತಾರೆ ಅಂತಂದ್ರೆ ವ್ಯಷ್ಟಿ ಕಾರಣ ಶರೀರ, ಇದಕ್ಕೆ ಅಭಿಮಾನಿ ಅವನು।
ಹಿಂದಿನ ನಾಮದಲ್ಲಿ ನಾವು ಹೇಳುವಾಗ ಸ್ವಪಂತಿ ತೈಜಸಾತ್ಮಿಕ ಅಂತ ಹೇಳುವಾಗ ವ್ಯಷ್ಟಿ ಸೂಕ್ಷ್ಮ ಶರೀರಾಭಿಮಾನಿ. ಮಲಗಿದಾಗ ಅವನು ಒಂದು ಯಾವುದನ್ನ ಕನ್ಸು ಕಾಣ್ತಾ ಇರ್ತಾನೋ ಕಾಣ್ತಕ್ಕಂಥ ವ್ಯಕ್ತಿನ ನಾವು ತೈಜಸ ಅಂತ ಕರೆದ್ವಿ. ಅವನು ವ್ಯಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ. ಇಲ್ಲಿ ಆ ಒಂದು ಅಜ್ಞಾನ ಅಹಂಕಾರ ಸುಖಾನುಭವ ಅಂತ ಏನ್ ಹೇಳಿದ್ವಿ, ಇಂತಹ ಒಂದು ನಿದ್ರಾವಸ್ಥೆನಲ್ಲಿ ಅಂದ್ರೆ ಸುಪ್ತಾವಸ್ಥೆ ಅಂತಂದ್ರೆ ನಿದ್ರಾವಸ್ಥೆ, ಆ ನಿದ್ರಾವಸ್ಥೆಯ ಬಗ್ಗೆ ಇದ್ರ ಬಗ್ಗೆ ಅತ್ಯಂತ ಅಭಿಮಾನವನ್ನು ಹೊಂದಿರತಕ್ಕಂತಹ ಅಂತಹ ಅಭಿಮಾನಿಗೆ ಏನ್ ಕರೀತಾರೆ ಅಂತಂದ್ರೆ ಅವಳು ಸೂಕ್ತ ಅಲ್ಲ ಪ್ರಾಜ್ಞ ಅಂತ ಕರೀತಾರೆ. ಇಂತಹ ಪ್ರಾಜ್ಞನಿಗೆ ಅಭಿಮಾನ ಇರೋದ್ರಿಂದ, ಅಂತಹ ಅಭಿಮಾನಿಗಳಿಗೆ ಇವಳು ಅಭಿಮಾನಿಯಾಗಿರೋದ್ರಿಂದ ಇಂತಹ ಅವಸ್ಥೆಗೆ ಈಕೆಯು ಕೂಡ ಅಭಿಮಾನಿ. ಯಾಕಂದ್ರೆ ಇವಳು ಕೂಡ ಇದರಲ್ಲಿ ತಾನು ಇದ್ದು ಚೈತನ್ಯವನ್ನು ತುಂಬಿಸೋದ್ರಿಂದ, ಇಷ್ಟು ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ, ಚೈತನ್ಯ ಇಲ್ಲ ಅಂದ್ರೆ ಬೆಳಗ್ಗೆ ದೇಳೋದೇ ಇಲ್ಲ. ಹಾಗಾಗಿ ಇಂತಹ ಅವಸ್ಥೆಯಲ್ಲೂ ಕೂಡ ಆ ತಾಯಿ ಚೈತನ್ಯ ರೂಪಿಣಿಯಾಗಿ ಒಳಗಡೆ ಇರೋದ್ರಿಂದ ಆ ದೇವಿ ಸುಪ್ತ ಅನ್ನಿಸ್ಕೋತಾಳೆ. ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅಂತಂದಾಕ್ಷಣಕ್ಕೆ ಚೈತನ್ಯ ಹೊರಟೋಯ್ತು ಅಂದ್ರೆ ಬೆಳಗ್ಗೆ ಅವನಿಲ್ಲ ಅಂತ ಅರ್ಥ. ಹಾಗಾಗಿ ಅಂತಹ ಸುಪ್ತಾವಸ್ಥೆಯಲ್ಲೂ ಕೂಡ ಅವಳು ಅಲ್ಲಿ ಇದ್ದಾಳೆ ಅನ್ನುವಾಗ, ಆ ಅವಸ್ಥೆಯಲ್ಲಿ ಅವಳಿದ್ದಾಳೆ ಅಂದ್ರೆ ಅವಳಿಗೂ ಅದ ಸುಪ್ತ ಅಂತ ಕರೀತಾರೆ. ಮುಂದೆ ಪ್ರಾಜ್ಞಾತ್ಮಿಕ. ಇಲ್ಲಿ ನಾವೀಗಾಗ್ಲೇ ಪ್ರಾಜ್ಞಾ ಅಂದ್ರೆ ಏನು ಅಂತ ಹೇಳಿದ್ವಿ. ಏನದು? ವ್ಯಷ್ಟಿ ಕಾರಣ ಶರೀರ ಅಂದ್ರೆ ಇಂತಹ ಸುಪ್ತಾವಸ್ಥೆಯ ಅಭಿಮಾನಿ ಯಾರಿದಾರೋ ಅವನಿಗೆ ಪ್ರಾಜ್ಞಾ ಅಂತ ಕರೆದ್ವಿ. ಅಂತಹ ಪ್ರಾಜ್ಞಾ ಅಂತಕ್ಕಂತಹ ಹೆಸರಿನ ಅವನು ಸಮಿಷ್ಟಿ ಕಾರಣ ಶರೀರ ಅಭಿಮಾನಿ ಯಾರು? ಈಶ್ವರ. ಸಮಿಷ್ಟಿ ಅಂದ್ರೇನು? ಪೂರ್ತಿ ಒಟ್ಟಿಗೆ. ಇದು ಇಂಡಿವಿಜುವಲ್ ಆಗಿ ಹೇಳಿದ್ದು ಹಿಂದೆ. ಇಲ್ಲಿ ಸಮಿಷ್ಟಿ, ಇದು ಪ್ರಪಂಚಕ್ಕೆ ಹೇಳ್ತಾ ಇರೋದು ದೊಡ್ಡ ವಿಚಾರ. ಅದು ಒಂದು ಇಂಡಿವಿಜುವಲ್, ಇದು ಪ್ರಪಂಚಕ್ಕೆ. ಹಾಗಾಗಿ ಇದು ಸ್ವಲ್ಪ ದೊಡ್ಡದಾಗಿ. ಇಲ್ಲಿ ಸಮಷ್ಟಿ ಕಾರಣ ಶರೀರ, ಅಲ್ಲಿ ವ್ಯಷ್ಟಿ ಕಾರಣ ಶರೀರ, ಇಲ್ಲಿ ಸಮಷ್ಟಿ ಕಾರಣ ಶರೀರ. ಸಮಷ್ಟಿ ಅಂದ್ರೆ ಎಲ್ಲ ಒಟ್ಟಿಗೆ. ಹಾಗಾಗಿ ಈ ವ್ಯಷ್ಟಿ ಕಾರಣ ಶರೀರದ ಅಭಿಮಾನಿ ಯಾರು? ಈಶ್ವರ. ಆ ಈಶ್ವರ ಸ್ವರೂಪಿಣಿ ಆಗಿರ್ತಕ್ಕಂಥ, ನಾನು ಹೇಳೋದು ಈಶ್ವರನಿಗೂ ಅವಳಿಗೂ ವ್ಯತ್ಯಾಸ ಇಲ್ಲ. ಈಶ್ವರ ಸ್ವರೂಪಿಣಿ ಆಗಿರ್ತಕ್ಕಂತಹ ಜಗನ್ಮಾತೆ ಪ್ರಾಜ್ಞಾತ್ಮಿಕ. ಎಷ್ಟು ಚೆನ್ನಾಗಿದೆ! ತೈಜಸಾತ್ಮಿಕ, ಸುಪ್ತ ಮತ್ತೆ ಪ್ರಾಜ್ಞಾತ್ಮಿಕ ವ್ಯತ್ಯಾಸಗಳು. ಅದು ಸೂಕ್ಷ್ಮ ಶರೀರಾಭಿಮಾನಿ, ಇದು ವ್ಯಷ್ಟಿ ಕಾರಣ ಶರೀರಾಭಿಮಾನಿ, ಇದು ಬಂದು ಸಮಷ್ಟಿ ಕಾರಣ ಶರೀರಾಭಿಮಾನಿ. ಇಲ್ಲಿ ನಮ್ಗೆ ನೋಡಿ 3 ವ್ಯತ್ಯಾಸಗಳು. ಹಾಗಾಗಿ ಪ್ರಾಜ್ಞಾತ್ಮಿಕ ಅಂತಂದಾಗ ಸಮಷ್ಟಿ ಕಾರಣ ಶರೀರಕ್ಕೆ ಆಕೆ ಆ ಒಂದು ರೂಪದಲ್ಲಿ ಸ್ವರೂಪದಲ್ಲಿ ಇರೋದ್ರಿಂದ ಆಕೆ ಪ್ರಾಜ್ಞಾತ್ಮಿಕ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಅರ್ಥವನ್ನು ನಾವು ಬಹಳ ಜನರಲ್ ಆಗಿ ನಾವು ತಗೋಬೇಕು ಅಂತಂದಾಗ, ಗಾಢ ನಿದ್ರೆಯನ್ನ ಅನುಭವಿಸ್ತಿರ್ತಕ್ಕಂತಹವನೇ ಪ್ರಾಜ್ಞ. ಗಾಢ ನಿದ್ರೆಯನ್ನ ಅನುಭವಿಸ್ತಿರ್ತಕ್ಕಂತಹವನೇ ಪ್ರಾಜ್ಞ ಅಂತ ಹೇಳಿ. ಈಗ ಮನುಷ್ಯ ಆ ಒಂದು ಗಾಢ ನಿದ್ರೆಯಲ್ಲಿದ್ದಾನೆ ಅನ್ನುವಾಗ ಅವನಿಗೆ ಆಗ್ತಕ್ಕಂತಹ ಒಂದು ಇದೆ ಸಂತೋಷನೇ ಬೇರೆ ನೋಡಿ. ಅಂತಹ ಗಾಢ ನಿದ್ರೆಯಲ್ಲಿರ್ತಕ್ಕಂತಹ ಪ್ರಾಜ್ಞ ರೂಪದಲ್ಲಿರ್ತಕ್ಕಂತಹ ಆ ತಾಯಿ ಪ್ರಾಜ್ಞಾತ್ಮಿಕ ಅಂತ ಕರೀತಾರೆ. ಈಗ ಮನುಷ್ಯ ಅನುಭವಿಸ್ತಿರ್ತಕ್ಕಂತಹ ಯಾವುದೇ ಸುಖ ಇರಲಿ, ನೀವು ಇಂಥದ್ದು ಅಂತದ್ದು ಬೇಡ, ಎಲ್ಲ ಸುಖಗಳ ಜೊತೆನೂ ಕೂಡ ದುಃಖ ಸೇರ್ಕೊಂಡಿದ್ದೇ ಇರುತ್ತೆ. ಚೆನ್ನಾಗಿ ಹಣ ಸಂಪಾದನೆ ಮಾಡಿಬಿಟ್ಟಿದ್ದಾನೆ, ಎಲ್ಲ ಇದೆ ಅವನ ಹತ್ರ, ಹಣ ಇದೆ. ಆಗ ಅವನಿಗೇನು ಭಯ? ಯಾರು ಬಂದು ಕಿತ್ಕೊಂಡು ಹೊಡೋಗ್ತಾರೋ, ಯಾವ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ಬಿಡ್ತೋ, ಯಾರು ಇಡಿ ರೇಡ್ ಆಗ್ಬಿಡ್ತೋ, ಯಾರು ನನ್ನ ಬಗ್ಗೆ ಮಾಡ್ಬಿಡ್ತಾರೋ, ತಗೊಳಗೆ ಖರ್ಚು ಮಾಡಬೇಕು, ಯಾವ ಥರ ಖರ್ಚು ಮಾಡಬೇಕು ಅನ್ನುವಂಥ ಒಂದು ಆತಂಕ, ಎಲ್ಲಿ ಏನಾಗುತ್ತೋ ಅನ್ನುವಂತಹ ಒಂದು ಆತಂಕ. ಅಧಿಕಾರ ಇದ್ರೆ ಯಾವತ್ತು ನನ್ನ ಈ ಅಧಿಕಾರಕ್ಕೆ ಬಿದ್ದು ಹೋಗುತ್ತೋ, ಏನು ಅಧಿಕಾರ ಇದೆ ನನ್ಗೆ ದಪ್ಪ ಚಲಾಯಿಸ್ತೀನಿ, ಸರಿಯಪ್ಪ. ಆದ್ರೆ ಹಿಂದೆ ಅವನ ಒಳಗಡೆ ಒಂದು ಕುಡಿತಿರುತ್ತೆ, ಅಯ್ಯೋ ನೀ ಏನಪ್ಪ ನೀನ್ ಇದೆಯಾ, ಎಷ್ಟು ದಿವಸ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಹಾಗಾಗಿ ಯಾವುದೇ ವಿಚಾರ ತಗೊಂಡಾಗ್ಲೂ ಕೂಡ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂತಹ ಸುಖ ಅಂತ ಏನ್ ಹೇಳ್ತಾ ಇದ್ದಾರೋ ಅದಷ್ಟು ಜೊತೆಯಲ್ಲಿ
ನಾನಿದ್ದೀನಿ ಸ್ವಾಮಿ ನಿನ್ ಜೊತೆನೇ ಅಂತ ಆ ದುಃಖನೂ ಇರುತ್ತೆ. ಹಾಗಾಗಿ ಎಚ್ಚರವಾಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಮನಸ್ಸು ಮತ್ತೆ ಇಂದ್ರಿಯಗಳು ಯಾವಾಗ್ಲೂ ಹೊರಗಡೆ ಹೊಮ್ಮುತ್ತೆ. ನಾವು ಎಚ್ಚರವಾಗಿದ್ದೀವಿ ಅನ್ನೋದಾದ್ರೆ ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳು ಕಣ್ಣು ಕಾಣುತ್ತೆ ಲೋಕದಲ್ಲಿ ಏನೇನು ನಡೀತಿದೆ ಅಂತ. ಅಂತಹ ಲೋಕದಲ್ಲಿ ಕಾಣಿಸ್ತಾ ಇದೆ ಅನ್ನೋದ್ರ ಮನಸ್ಸಿಗೆ ಎಲ್ಲವೂ ಕೂಡ ಗೋಚರವಾಗುತ್ತೆ, ತಿಳಿಯುತ್ತೆ, ಅರ್ಥ ಆಗುತ್ತೆ. ಹಾಗಾಗಿ ಇಂಥದ್ದೆಲ್ಲವೂ ಕೂಡ ಹೊರಗಡೆ ಹೊಮ್ಮುತ್ತೆ. ಇದರಿಂದ ಹೊರಗಿರೋ ಸುಖಾನೇ ಸುಖ, ಇಲ್ಲಿ ನಮ್ಮ ಸುತ್ತ ಕಾಣ್ತಿರ್ತಕ್ಕಂಥದ್ದೇ ಸುಖ, ಇದು ಬಿಟ್ಟು ಬೇರೆ ಸುಖ ಇಲ್ಲ ಅನ್ನುವಂತಹ ಒಂದು ಅನುಭವ, ಆ ಒಂದು ಆನಂದ ಅನ್ನೋದನ್ನ ಅದು ಭ್ರಮಿಸುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಈಚೆ ನೋಡ್ತಿರ್ತಕ್ಕಂಥ ಪ್ರತಿಯೊಂದು ಕೂಡ ಅದೇ ಸುಖ, ಅದೇ ಎಲ್ಲವೂ, ನಾನು ಬಹಳ ಚೆನ್ನಾಗಿದ್ದೀನಿ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಉಂಟಾಗುತ್ತೆ. ಹೀಗಾಗಿ ಇಂತಹ ಸುಖಗಳು ಏನು ಈಚೆ ಕಡೆಯಿಂದ ಕಾಣ್ತಿರ್ತಕ್ಕಂತಹ ಸುಖಗಳು ಏನಿದೆ ಅದು ಶುದ್ಧವಾಗಿರ್ತಕ್ಕಂತಹ ಸುಖ ಅಲ್ಲ, ಅದ್ರ ಜೊತೆ ದುಃಖ ಸೇರೇ ಇರುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಚ್ಚರದಲ್ಲಿದ್ದಂತಹ ಸಂದರ್ಭದಲ್ಲಿ ದುಃಖ ಇಲ್ಲದೆ ಇರತಕ್ಕಂತಹ ಸುಖವನ್ನ ಯಾರು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸ್ವಪ್ನದಲ್ಲಿ ಸುಖ ಇದೆಯಾ? ಎಲ್ಲ ಬೇಡಪ್ಪ, ಎದುರಾಗಿದ್ರೆ ತಾನೆ ಎಲ್ಲ ಬಂದು ನಮಗೆ ತೊಂದರೆ ಕೊಟ್ಬಿಡ್ತಾರೆ, ಎಲ್ಲ ಬಂದು ಮಾತಾಡ್ತಾರೆ, ನಮಗೆ ತುಂಬಾ ಬೇಜಾರಾಗ್ಬಿಡುತ್ತೆ, ಹೋಗಿ ಮಲ್ಕೊಂಡ್ಬಿಡ್ತೀನಿ ಅಂತ ಹೊಲ ಮಲ್ಕೊಂಡ್ರೆ ನೆಮ್ಮದಿ ಇದೆಯಾ? ಅಲ್ಲಿ ಸುಖ ಇದೆಯಾ? ಅಲ್ಲಿ ಇದನ್ನ ವಿಚಾರ ಮಾಡಬೇಕು. ಅಲ್ಲೂ ಕೂಡ ದುಃಖ ಮಿಶ್ರಿತವಾಗಿರ್ತಕ್ಕಂಥದ್ದೇ ಇದೆ. ನಿದ್ದೆ ಮಾಡಿದ್ರು ಕೂಡ ಅಲ್ಲಿ ದುಃಖ ಮಿಶ್ರಿತವಾಗಿರ್ತಕ್ಕಂಥದ್ದು. ಈಗ ಒಳ್ಳೆ ಸ್ವಪ್ನ ಬಿತ್ತಪ್ಪ, ಪ್ರಮೋಷನ್ ಆಯ್ತು ಅಂತಲೋ, ಏನು ಒಳ್ಳೆ ಪೊಸಿಷನ್ ಸಿಕ್ತು ಅಂತಲೋ, ಹಣ ಸಿಕ್ತು ಅಂತಲೋ, ತನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಲೋ, ಯಾವುದೋ ಮಗಳಿಗೆ ಮದುವೆ ಮಾಡಿಲ್ಲ ಮದುವೆ ಆಯ್ತು ಅಂತಲೋ, ಅಥವಾ ಇನ್ನೊಂದೋ ಮತ್ತೊಂದು ಸುಖ, ಅದೇನಿದ್ರು ಟೆಂಪ್ರರಿ, ಅದು ಒಂದ್ ಸ್ವಲ್ಪ ಹೊತ್ತಷ್ಟೇ. ಆ ಸುಖ ಆದ್ಮೇಲೆ ಅದೇ ಇನ್ನೊಂದು ಸ್ವಪ್ನ ಬಿದ್ರೆ ಎಲ್ಲೋ ಬಾವಿಲಿ ಬಿದ್ದೋಗಿರ್ತಕ್ಕಂಥದ್ದು, ಅಥವಾ ಯಾರೋ ಒಂದು ಹೊಡೆದು ಅಂತಲೋ, ಇನ್ಯಾರು ಕರ್ಕೊಂಡು ಹೊಟ್ಟೋದ್ರು ಅಂತಲೋ, ಅಥವಾ ಇನ್ನೇನೋ ಒಂದು ಅನಾಹುತ ಆಯಿತು ಅಂತಲೋ, ಹೀಗೆ ಕೆಟ್ಟದಾಗಿರ್ತಕ್ಕಂತಹ ಆ ಒಂದು ಸ್ವಪ್ನಗಳು ಬಿದ್ದಾಗ ಏನಾಗುತ್ತೆ, ಭೀಕರವಾಗಿರುತ್ತೆ. ಹಾಗಾಗಿ ಈ ರೀತಿ ಸುಖನೂ ಇದೆ, ಈ ಕಡೆ ದುಃಖನೂ ಇದೆ. ಹಾಗಾಗಿ ಆ ನಿದ್ರೆ ಕೂಡ ಆ ಸ್ವಪ್ನದಲ್ಲಿ ಕೂಡ ಸುಖ ಇಲ್ಲ. ಯಾಕಂದ್ರೆ ಇದು ಒಳ್ಳೆ ಸ್ವಪ್ನ ಬಿದ್ದಾಗ ಸರಿ, ಕೆಟ್ಟ ಸ್ವಪ್ನ ಬಿದ್ದಾಗ ಭಯ. ಹಾಗಾಗಿ ಈ ಸ್ವಪ್ನದಲ್ಲೂ ಕೂಡ ಅಲ್ಲಿವರೆಗೆ ಸುಖ ಇಲ್ಲ, ಅದು ಕೂಡ ದುಃಖ ಸುಖ ಮಿಶ್ರಣ. ಮುಂದಕ್ಕೆ ಇದಕ್ಕೆ ಶಂಕರ ಭಗವತ್ಪಾದರು ಅವರ ಪರಮ ಗುರುಗಳಾಗಿರ್ತಕ್ಕಂಥ ಗೌಡಪಾದರು ಏನ್ ಹೇಳಿದ್ದಾರೆ ಅಂತಂದ್ರೆ, ಎಚ್ಚರಕ್ಕೂ ಕನಸಿಗೂ ಕೂಡ ಅಷ್ಟೇನು ಭೇದ ಇಲ್ಲ ಅಂತ. ಯಾಕಂದ್ರೆ ಎಚ್ಚರವಾಗಿದ್ದಾಗ್ಲೂ ಕೂಡ ಕಷ್ಟ ಸುಖಗಳಿದ್ದೇ ಇದೆ, ನಿದ್ದೆ ಮಾಡಿದಾಗ್ಲೂ ಕೂಡ ಕಷ್ಟ ಸುಖಗಳು ಎರಡೂ ಇದೆ. ಹಾಗಾಗಿ ಈ ನಿದ್ರಾ ಸ್ವಪ್ನ ಸುಖಕ್ಕೂ ಕೂಡ ದುಃಖಗಳಿದೆ, ಎಚ್ಚರವಾಗಿದ್ದಾಗ್ಲೂ ಕೂಡ ಇರೋದ್ರಿಂದ ಇದೆರಡಕ್ಕೂ ಕೂಡ ಅತ್ಯಂತ ಭೇದಗಳು ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಎರಡೂ ದುಃಖವಿಲ್ಲದೆ ಇರ್ತಕ್ಕಂಥದ್ದು, ಸುಖ ಮಾತ್ರ ಇರ್ತಕ್ಕಂತಹ ಸ್ಥಿತಿ ಯಾವುದು ಅಂದ್ರೆ ಗಾಢ ನಿದ್ರೆ. ದುಃಖನೂ ಇಲ್ಲ, ಸುಖನೂ ಇಲ್ಲ, ಅಂತಹ ಗಾಢ ನಿದ್ರೆ ಅದು ಬಹಳ ಒಳ್ಳೆಯ ನಿದ್ರೆ. ಸುಖ ಮಾತ್ರ ಇರ್ತಕ್ಕಂಥ ನಿದ್ರೆ ಗಾಢ ನಿದ್ರೆ. ಇಲ್ಲಿ ದುಃಖವಿಲ್ಲದೆ ಇರ್ತಕ್ಕಂತಹ ಒಂದು ಸುಖವನ್ನ ಅನುಭವಿಸಬಹುದು. ಹಾಗಾಗಿ ನಿದ್ರೆಯ ಇನ್ನೊಂದು ಹೆಸರೇನೆ ಸುಖಾನುಭವ ಅಂತ ಹೇಳಿ. ನಾವು ಜನರಲ್ ಆಗಿ ನಮ್ಮ ದಿನನಿತ್ಯದಲ್ಲಿ ಆಗ್ತಕ್ಕಂಥದ್ದನ್ನ ನಾವು ಕಂಪೇರ್ ಮಾಡ್ಕೊಂಡಾಗ ಏನಾಗತ್ತೆ ಅಂತಂದ್ರೆ, ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾನೆ, ಏನು ಅವನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರಕ್ಕಾಗತ್ತಾ? ಆಗಲ್ಲ. ಅವನಿಗೆ ರೆಸ್ಟ್ ಬೇಕು. ಆಮೇಲೆ ಅದೇ ನೋಡಿ, ಅವನ್ ಒಂದ್ಗೆ ಹೇಳ್ತಾನಪ್ಪ, ಬಹಳ ಕಷ್ಟಪಟ್ಬಿಡ್ತೀನಪ್ಪ, ಸಾಕಾಗೋದೆ, ಶರೀರ ದಣದೋಗ್ಬಿಡಿದೆ. ಈ ದಣದಿರ್ತಕ್ಕಂಥ ಶರೀರಕ್ಕೆ ಒಂಚೂರು ನಿದ್ದೆ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋಗಿ ಮಲ್ಕೋತಾನೆ. ಏನ್ ಎಚ್ಚರ ಇಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದೆಲ್ಲ ನಮ್ಗೆ ಯಾವ ಇದು ಅದು ಇಲ್ಲ, ಒಳ್ಳೆ ಗಾಢ ನಿದ್ರೆ ಗೊರಕೆ ಹೊಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಬಿಡ್ತಾನೆ. ಆಗ ಆ ಗಾಢ ನಿದ್ರೆಯನ್ನ ಮಾಡಿ ಎದ್ದ ಮೇಲೆ ಆ ವ್ಯಕ್ತಿ ಆ ಒಂದು ಚೈತನ್ಯವನ್ನು ಪಡೆದಿರ್ತಾನೆ, ಮತ್ತೆ ಅವನು ಕೆಲಸವನ್ನ ಮಾಡೋದಕ್ಕೆ ಅವನು ಆರಂಭ ಮಾಡ್ತಾನೆ. ನೋಡಿ, ಇದಕ್ಕೆ ಗಾಢ ನಿದ್ರೆಗೆ ಎಷ್ಟು ಶಕ್ತಿ ಇದೆ ಅಂತ. ಇಂತಹ ಗಾಢ ನಿದ್ರೆಯನ್ನ ಇದ್ದು
ಆ ಗಾಢ ನಿದ್ರೆ ಅಂತಕ್ಕಂಥ ಚೈತನ್ಯದಲ್ಲಿ ಆ ಜಗನ್ಮಾತೆ ಇದ್ದು ಈ ಒಂದು ಶರೀರಕ್ಕೆ ಅಥವಾ ಈ ಒಂದು ಜೀವಕ್ಕೆ ಆನಂದವನ್ನು ಕೊಡ್ತಕ್ಕಂತಹ, ಸುಖವನ್ನ ಕೊಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಆ ಸ್ಥಿತಿ. ಹಾಗಾಗಿ ನಿದ್ರೆಯಲ್ಲಿ ದುಃಖರಹಿತವಾಗಿರ್ತಕ್ಕಂತಹ ಆನಂದದ ಸ್ಥಿತಿ ಯಾಕೆ ಅಂತಂತಂದ್ರೆ ನೋಡಿ, ಇಲ್ಲಿ ವಿಚಾರ ಮಾಡ್ಬೇಕು. ಈ ಒಂದು ಗಾಢ ನಿದ್ರೆ ಹೇಳಿದೆ, ಗಾಢ ನಿದ್ರೆ ಯಾವ್ದ ದುಃಖ ಇಲ್ಲ, ಎಂಥದ್ದಿಲ್ಲ, ಒಳ್ಳೆ ನಿದ್ದೆ. ಅವನ್ ಮತ್ತೆ ಚೈತನ್ಯವನ್ನ ಪಡ್ಕೊಂಡು ಅವನ ಕೆಲಸಕ್ಕೆ ಅವನು ಹೋಗ್ತಾನೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಇಲ್ಲಿ ನಿದ್ರೆಯಲ್ಲಿ ದುಃಖ ರಹಿತವಾಗಿರ್ತಕ್ಕಂಥ ಸ್ಥಿತಿ ಯಾಕೆ ಅಂತಂದ್ರೆ ಏನಕ್ಕಾಗತ್ತೆ ಅಂತಂದ್ರೆ ನೋಡಿ, ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇಂದ್ರಿಯ ಮತ್ತು ಮನಸ್ಸು ಅಂತ ಹೇಳಿದ್ವಿ. ಕಣ್ಣು ಬಿಟ್ಟು ಎಚ್ಚರವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಪ್ರಪಂಚವನ್ನ ನೋಡ್ತಾ ಇರ್ತೀವಿ, ಪ್ರಪಂಚದಲ್ಲಿ ಇರ್ತೀವಿ, ಅಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನೆಲ್ಲ ನಾವು ಅನುಭವಿಸ್ತಾ ಇರ್ತೀವಿ. ಕಷ್ಟ, ಸುಖ, ಆನಂದ ಎಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತೀವಿ. ಇಂತಹ ಈ ಇಂದ್ರಿಯಗಳಿಗೆ ಆಗ್ತಕ್ಕಂತಹ ಈ ಅನುಭವಗಳು ಆ ಹೊರ ಪ್ರಪಂಚಕ್ಕೆ ಇರ್ತಕ್ಕಂತಹ ಸಂಪರ್ಕ ಏನಿದೆ, ಆ ಒಂದು ಸಂಪರ್ಕ ಕಡಿದು ಹೋಗುತ್ತೆ. ನಿದ್ದೆ ಮಾಡಿದಾಗ ಏನಾಗುತ್ತೆ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತೀವಿ, ಪ್ರಪಂಚಕ್ಕೆ ಇರ್ತಕ್ಕಂತಹ ಸಂಪರ್ಕ ಕಳೆದೋಗುತ್ತೆ. ಯಾವಾಗ ಈ ಒಂದು ಸಂಪರ್ಕ ಕಳೆದೋಗುತ್ತೆ, ಈ ಇಂದ್ರಿಯಗಳ ಒಂದು ಶಕ್ತಿ ಏನಾಗುತ್ತೆ, ಅದು ಎಲ್ಲಿ ಲೀನವಾಗ್ಬಿಡುತ್ತೆ ಅಂತಂದ್ರೆ ಮನಸ್ಸಿನ ಜೊತೆ ಅದು ಲೀನವಾಗ್ಬಿಡುತ್ತೆ. ಆವಾಗ್ಲೇ ಅದು ನಿದ್ದೆ ಬರೋದು. ನಿದ್ದೆ ಬಂದಿರೋ ಈಚೆ ಕಡೆದೆಲ್ಲ ಬರೀ ಯೋಚನೆ ಮಾಡ್ತಾ ಇದ್ದಾಗ ನಿದ್ದೆ ಬರೋದಿಲ್ಲ. ಮಲ್ಕೊಂಡಿದ್ದೆ ಹಾಸಿಗೆ ಮೇಲೆ ಮಲ್ಗೆ ಇರ್ತಾನೆ, ಆದ್ರೆ ಅವನಿಗೆ ನಿದ್ದೆ ಬಂದಿರೋದಿಲ್ಲ. ಏನೋ ಮಲ್ಕೊಂಡಿದ್ದೆ, ಕಣ್ಣು ಮುಚ್ಕೊಂಡಿದ್ದೀನಿ ಅಷ್ಟೇ, ನಿದ್ದೆ ಮಾಡಿಲ್ಲ ಅಂತ. ಬೆಳಗ್ಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಕಣ್ಣು ಮುಚ್ಕೊಂಡಿದ್ದೆ ಅಷ್ಟೇ, ನಿದ್ದೆ ಮಾಡಿಲ್ಲ ಅಂತ. ಯಾಕೆ? ಅವನ ಆ ಇಂದ್ರಿಯಗಳಿಗೂ ಕಣ್ಬಿಟ್ಕೊಂಡಿದ್ದಾಗ ನಡೆದಿದ್ದೆಲ್ಲ ಅವನು ಮೆಲ್ಕ್ ಹಾಕ್ತಾ ಇರ್ತಾನೆ. ಅವಾಗ ಆ ಇಂದ್ರಿಯಗಳ ಒಂದು ಆ ಚಟುವಟಿಕೆ ಅಥವಾ ಆಕ್ಟಿವಿಟಿ ಏನಿದೆ, ಆ ಒಂದು ಕಾರ್ಯಗಳು ಎಲ್ಲವೂ ಕೂಡ ಆ ಮನಸ್ಸಿನ ಜೊತೆ ಲೀನವಾಗಿಲ್ಲ. ಇಲ್ಲಿ ಇಂದ್ರಿಯಗಳ ಜೊತೆ, ಇಂದ್ರಿಯ ಮನಸ್ಸಿನ ಜೊತೆ ಲೀನವಾದಾಗ ಏನಾಗುತ್ತೆ, ನಿದ್ದೆ ಬರುತ್ತೆ. ಹಾಗಾಗಿ ಏನಾಗುತ್ತೆ, ಈ ಗಾಢ ನಿದ್ರೆ ಹೇಗೆ ಬರುತ್ತೆ ಅಂದ್ರೆ ಈ ಮನಸ್ಸೇನ್ ಮಾಡುತ್ತೆ, ಹೀಗೆ ಇಂದ್ರಿಯಗಳನ್ನ ಲೀನ ಮಾಡ್ಕೊಂಡಿರ್ತಕ್ಕಂತಹ ಆ ಮನಸ್ಸು ಅದಕ್ಕೂ ಕೂಡ ರೆಸ್ಟ್ ಬೇಕು. ಅದೇನ್ ಮಾಡುತ್ತೆ, ತನ್ನ ದರ್ಶನ, ಅನುಭವ, ಸ್ಮರಣೆಗಳು ಎಲ್ಲವನ್ನು ಕೂಡ ಬಿಟ್ಬಿಟ್ಟು ಪ್ರಾಣದ ಜೊತೆ ಸೇರಿ ವಿಶ್ರಮಿಸ್ಬಿಡುತ್ತೆ. ಅಲ್ಲಿಗೆ ಇಂದ್ರಿಯಗಳ ಆಕ್ಟಿವಿಟಿನೂ ಇಲ್ಲ, ಮನಸ್ಸಿನ ಆಕ್ಟಿವಿಟಿನೂ ಇಲ್ಲ. ಮನಸ್ಸೋಗಿ ಪ್ರಾಣದ ಜೊತೆ ಅದು ಸೇರ್ಕೊಂಡ್ಬಿಡುತ್ತೆ, ಅಲ್ಲಿ ಹೋಗಿ ವಿಶ್ರಮಿಸ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಉಪಾಧಿ ರಹಿತನಾಗಿರ್ತವೆ. ಉಪಾಧಿ ಅಂದ್ರೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥದ್ದು. ಇಂತಹ ಉಪಾಧಿ ರಹಿತನಾಗಿರ್ತಕ್ಕಂತಹ ಆ ಜೀವ ತನ್ನ ಜೀವದ ಭಾವವನ್ನ ಮಲ್ಕೊಂಡ, ಯಾರೇನೋ ಏನೋ ಪಕ್ಕ ಯಾರಿದ್ದಾರೆ ಏನು ಗೊತ್ತಿರೋ ಒಳ್ಳೆ ನಿದ್ದೆ. ಹಾಗಾಗಿ ಅಂತಹ ಭಾವವನ್ನು ಈ ಶರೀರದಿಂದ ಏನಪ್ಪ ಶರೀರ ಕಾಯ್ಕೋಬೇಕು ಅಂತೇನೂ ಇಲ್ಲ, ಮಲಗುಡಿದಾನಷ್ಟೇ, ಶರೀರ ಏನೋ ಗೊತ್ತು, ಯಾರೇನತ್ರೋ ಮುಟ್ಟಿದ್ರೋ ಗೊತ್ತಿಲ್ಲ. ಅಂತಹ ಒಳ್ಳೆ ಅನುಭವವನ್ನು ಪಡಿತಾ ಇದ್ದಾನ ಅವನು. ಅಂತಹ ಅನುಭವವನ್ನು ಪಡ್ತಾ ಇರ್ತಕ್ಕಂತಹ ಆ ಜೀವ ಆ ಒಂದು ಶರೀರದ ಒಂದು ಏನೋ ಜೀವ ಭಾವವನ್ನು ಬಿಟ್ಟು ಅವನೇನ್ ಮಾಡ್ತಾರೆ, ಒಂದು ಒಳ್ಳೆಯ ಅವನ ರೂಪದಲ್ಲಿ, ಒಳಗಡೆ ಇರ್ತಕ್ಕಂತಹ ಅವನ ರೂಪದಲ್ಲಿ ಆನಂದದಿಂದ ಇದು ಬಿಡ್ತಾನೆ. ಇಂತಹ ಸ್ಥಿತಿಯಲ್ಲಿ ದುಃಖರಹಿತವಾಗಿರ್ತಕ್ಕಂತಹ ಆನಂದ ಭಾವನೆ ಅಥವಾ ಆನಂದ ಅನುಭವ ಅವರಿಗೆ ಆಗಿರುತ್ತೆ. ಯಾಕಂದ್ರೆ ಇಂದ್ರಿಯಗಳು ಮನಸ್ಸಿನಲ್ಲೇ ಲೀನವಾಗೋಯ್ತು, ಮನಸ್ಸು ಹೋಗಿ ಪ್ರಾಣದ ಜೊತೆ ಲೀನ ಆಗೋಯ್ತು. ಅಲ್ಲಿಗೆ ಎಲ್ಲ ಕಟ್ಟ, ಒಳಗಡೆ ಇರ್ತಕ್ಕಂಥ ಚೈತನ್ಯ ಒಂದೇ, ಆ ಪರಮಾತ್ಮ ಒಂದೇ ಉಳಿದಿದೆ. ಆದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ, ಅಚ್ಚುಕಟ್ಟಾಗಿ ನಿದ್ದೆ ಮಾಡಿಬಿಡ್ತಾನೆ. ಇಂತಹ ಆನಂದದ ಅನುಭವ ಆ ಸಂದರ್ಭದಲ್ಲಿ ಮಾತ್ರ ಆಗತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಅರಿವು ಅವನಿಗಿರೋದಿಲ್ಲ. ಫೀಲಿಂಗ್ ಆಗ್ಲಿ, ಅರಿವು ಏನಪ್ಪ ಆಗಿದೆ, ಹಿಂಗೆಲ್ಲ ಆಡಿಸೋದ್ರು ಎದ್ದೇಳಿಲ್ಲ ಕಣ ನೀನು ಅಂತ. ಹಾಗಾಗಿ ಯಾವ ಶೋಕ ಇಲ್ಲ, ದುಃಖ ಗಿಕ್ಕ ಏನೂ ಇಲ್ಲ, ಅವನಿಗೆ ಆನಂದದ ಅನುಭವ ಮಾತ್ರ ಆಗ್ತಾ ಇರುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ನಿದ್ರಾವಸ್ಥೆಯನ್ನ ತೋರ್ತಕ್ಕಂತಹ ಅಷ್ಟು ಹೊತ್ತು ಆ ನೀಂತು ಅಂತ ಒಳ್ಳೆಯ ನಿದ್ರಾವಸ್ಥೆಯನ್ನು ತೋರದಷ್ಟು ಹೊತ್ತು ಅವರಿಗೆ ಪ್ರಾಜ್ಞಾ ಅಂತ ಕರೀತಾರೆ. ಇಂತಹ ಶಕ್ತಿಯನ್ನು ಕೊಡ್ತಕ್ಕಂತಹ ದೇವಿ ಯಾರು? ಜಗನ್ಮಾತೆ ಆಗಿರ್ತಕ್ಕಂತಹ
ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಇವಳನ್ನ ಪ್ರಾಜ್ಞಾ ಅಂತ ಕರೀತಾರೆ. ಮುಂದಿನ ಭಾಗ ತುರ್ಯ ಅಂತ ಹೇಳಿ. ಇದುವರೆಗೂ ನಾವೇನ್ ಹೇಳಿದ್ವಿ? ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅಂತ 3 ಭಾಗವನ್ನು ಹೇಳಿದ್ವಿ. ಈ ಅವಸ್ಥೆಗಳನ್ನ ವಿವೇಚಿಸಿದ ಮೇಲೆ ಉಂಟಾಗ್ತಕ್ಕಂತಹ ಒಂದು ಮುಂದೆ ಇದು ಅವಸ್ಥೆ ಯಾವುದು ಅಂದ್ರೆ ತುರ್ಯಾವಸ್ಥೆ. ತುರ್ಯ ಅಥವಾ ತುರಿಯಾವಸ್ಥೆ, ಇದು 4ನೇ ಅವಸ್ಥೆ. ಇಲ್ಲಿ ಶಂಕರ ಭಗವತ್ಪಾದರು ಈ ತುರ್ಯಾವಸ್ಥೆಯನ್ನ ಜಗನ್ಮಾತೆ ಹೇಗಿದ್ದಾಳೆ ಅದರಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೌಂದರ್ಯ ಲಹರಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಗಿರಿಮಾಹುರ್ ದೇವಿ ದ್ರುಹಿಣ ಗೃಹಿಣಂ ಆಗಮವಿದೋ ಹರೇ ಪತ್ನೀಂ ಪದ್ಮಾಂ ಹರ ಸಹಚರೀಂ ಅದ್ರಿತನಯಾಂ ತುರ್ಯಾ ಕಾಪಿತ್ವಂ ದುರದಿಗಮನೆ ಸೀಮ ಮಹಿಮ ಮಹಾಮಾಯಾ ವಿಶ್ವಂ ಭ್ರಮಯಸಿ ಪರಬ್ರಹ್ಮ ಮಹಿಷಿ ಅಂತ ಹೇಳ್ತಾರೆ. ನೋಡಿ, ಅಂದ್ರೆ ಸರಸ್ವತಿನೂ ನೀನೇ, ಲಕ್ಷ್ಮೀನು ನೀನೇ, ಪಾರ್ವತಿನೂ ನೀನೇ. ಇದಕ್ಕೆ ಸೀಮಿತ ಮಾಡ್ಕೊಳ್ದೆ ಅಂದ್ರೆ ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿ ನೀನೇ ಅಂತಂದಾಗ ಇದಕ್ಕೆ ಅವಳು ಪರಿಮಿತಿ ಹಾಕೊಂಡು ಸೀಮಿತಗೊಳ್ಳದೆ ಈ 3 ಮೀರಿಸ್ತಿರ್ತಕ್ಕಂತಹ ಶಕ್ತಿ, ಅಸಾಧಾರಣವಾಗಿರ್ತಕ್ಕಂತಹ ಮಹಿಮೆಯಿಂದ ಕೂಡಿರ್ತಕ್ಕಂತಹ ಆ ಶಕ್ತಿ ಯಾವುದು ಅಂದ್ರೆ ತುರ್ಯ ಅನ್ನೋ ಮಾತನ್ನ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತಕ್ಕಂತಹ ಈ ಅವಸ್ಥೆಗಳಿಗೆ ಅತೀತಳಾಗಿರೋದ್ರಿಂದ ಆ ಜಗನ್ಮಾತೆ ತುರ್ಯ ಅಥವಾ ತುರಿಯ. ಮುಂದಿನ ನಾಮ ಸರ್ವಾವಸ್ಥಾ ವಿವರ್ಜಿತ. ನೋಡಿ, ಜಗನ್ಮಾತೆ ಈ 4 ಅವಸ್ಥೆಗಳಿದ್ವಿ, ಜಾಗ್ರ, ಸ್ವಪ್ನ, ಸುಷುಪ್ತಿ ಮತ್ತೆ ತುರ್ಯ ಅಂತ. ಈ ಒಂದು 4 ಅವಸ್ಥೆಗಳಿಂದ ರಹಿತಳಾಗಿದ್ದಾಳೆ. ಇದೆಲ್ಲ ಅವಸ್ಥೆಗಳನ್ನ ಬಿಟ್ಟು 5ನೇ ಅವಸ್ಥೆ ಯಾವುದಿದೆ, ಹಾಗೆ ಅಂತಹ ಒಂದು ಅವಸ್ಥೆ ಇಲ್ಲದೇ ಇದ್ರೂ ಕೂಡ ಅದನ್ನು ಯಾವ ಹೆಸರಿಂದ ಕರೀದೇ ಇದ್ರು ಕೂಡ ಅಂತಹ ಅವಸ್ಥೆಯನ್ನ, ಈ ಒಂದು 4 ಅವಸ್ಥೆಗಳನ್ನ ಅವಳು ಅತಿಕ್ರಮಿಸಿಬಿಟ್ಟಿದ್ದಾಳೆ. ಇದು 4ಕ್ಕಿಂತ ಅವಳು ಮೇಲ್ ಹೋಗಿರೋದ್ರಿಂದ ಅದನ್ನ ತುರ್ಯಾತೀತ ಅಂತ ಕರೀತಾರೆ. ಹಾಗಾಗಿ ಇಂತಹ ತಾಯಿ ಶುದ್ಧ ಜ್ಞಾನ ಸ್ವರೂಪಳಾಗಿರೋದ್ರಿಂದ, ಜಗನ್ಮಾತೆ ಶುದ್ಧ ಜ್ಞಾನ ಸ್ವರೂಪಳಾಗಿರೋದ್ರಿಂದ ಎಲ್ಲ ಅವಸ್ಥೆಗಳಿಂದನೂ ಕೂಡ ಅವಳು ದೂರವಾಗಿದ್ದಾಳೆ, ವರ್ಜಿತಳಾಗಿದ್ದಾಳೆ. ಹಾಗಾಗಿ ಸಾಧಕ ಅಂತಕ್ಕಂತಹ ಒಬ್ಬ ಯೋಗಿ, ಸಾಧನೆ ಮಾಡ್ತಾ ಇರ್ತಕ್ಕಂಥವನು ಈ ತುರ್ಯ ಅಥವಾ ತುರಿಯ ಸ್ಥಿತಿಗೆ ತಲುಪಬೇಕು ಅಂತಂದ್ರೆ ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತಕ್ಕಂತಹ ಈ 3 ಸ್ಥಿತಿಗಳನ್ನು ಅವನು ದಾಟಬೇಕು. ಇಂತಹ ತುರ್ಯ ಸಾಧನೆ ಮಾಡಬೇಕು ಅಂತಕ್ಕಂತಹ ತೀವ್ರತೆ ಅವನ ಮನಸ್ಸಿನಲ್ಲಿ ಇರಬೇಕು. ಅಂತಹ ತೀವ್ರತೆ ಇದ್ದಾಗ ಮಾತ್ರ ಅವನು ತುರ್ಯಾತೀತ ಸ್ಥಿತಿಗೆ ಅವನು ತಲುಪೋದಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ಆ ಒಬ್ಬ ಸಾಧಕ ತುರ್ಯಾತೀತ ಸ್ವರೂಪವನ್ನ, ಆ ಸ್ಥಾನವನ್ನ ಅವನು ತಲುಪಿಬಿಡ್ತಾನೋ ಅವನಿಗೆ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಪ್ರಾಪ್ತವಾಗ್ಬಿಡುತ್ತೆ ಅನ್ನೋ ಮಾತನ್ನ ಇಲ್ಲಿ ಈ ತುರ್ಯಾತೀತ ಸ್ವರೂಪ ಸ್ಥಿತಿಗೆ ತಲುಪಬೇಕು ಅಂತಕ್ಕಂತಹ ಆ ಯೋಗಿಗೆ ಏನೇನಿರ್ಬೇಕು, ಅವನ ಮನಸ್ಸಿನಲ್ಲಿ ಏನ್ ಅನ್ಕೋತಾನೆ, ಈ ಸ್ಥಿತಿಗೆ ನಾನು ತಲುಪಬೇಕು ಅಂತಂದಾಗ ಅವನಿಗೆ ಏನ್ ಕ್ವಾಲಿಟೀಸ್ ಇರಬೇಕು, ಅವನ ಮನಸ್ಸಲ್ಲಿ ಏನ್ ಅನ್ಕೋತಾನೆ ಅನ್ನೋದನ್ನ ಇಲ್ಲಿ ಮೊದಲು ಶರೀರ ವೃತ್ತಿ ವ್ರತಂ, ಕಥಾ ಜಪ, ಧ್ಯಾನಂ, ಆತ್ಮಜ್ಞಾನಂ ಮತ್ತೆ ಈ 3 ಅವನು ಕೇಳ್ತಾನೆ. ನೋಡಿ, ಸ್ವಾತ್ಮಾನುಸಂಧಾನ ರೂಪ ಶಿವಪೂಜೆಗೆ ಅಂದ್ರೆ ಆ ಶಿವ ಪೂಜೆಗೆ ಶರೀರವೇ ಸಾಧನ. ಅನುಸಂಧಾನ ಮಾಡ್ಬೇಕಂದ್ರೆ ಈ ಶಿವನ ಪೂಜೆಗೆ, ಅಂತಹ ಒಂದು ಪೂಜೆ ಮಾಡ್ಬೇಕಂದ್ರೆ ಈ ಶರೀರ ಬೇಕೇ ಬೇಕು. ಶರೀರ ಇಲ್ಲದೆ ಏನ್ ಮಾಡಕ್ಕಾಗತ್ತೆ? ಹಾಗಾಗಿ ಇಂತಹ ಶರೀರವನ್ನ ಬೇಕೇ ಬೇಕು. ಆ ಶರೀರ ಧಾರಣೆ ಮಾಡೋದಕ್ಕೋಸ್ಕರ ಈ ಶರೀರ ಬೇಕು. ಈ ಒಂದು ಸ್ವಾತ್ಮಾನುಸಂಧಾನ ರೂಪ ಶಿವಪೂಜೆಗೆ ಶರೀರ ಅಗತ್ಯ ಇಲ್ಲ, ಹಾಗೆ ಮಾಡ್ಬೋದು ಅಂದ್ರೆ ಶರೀರದ ಅಗತ್ಯ ಬೇಡ ಅಂತಿದ್ದ. ಆದ್ರೆ ಇದು ಕಂಪಲ್ಸರಿ ಬೇಕಾಗಿರೋದ್ರಿಂದ ಅಂತಹ ಶರೀರವನ್ನು ಅವನು ಕೇಳ್ತಾ ಇದ್ದಾನೆ. ಆದರೆ ಆ ಶರೀರ ಎಂಥದ್ದಾಗಿರ್ಬೇಕು ಬಹಳ ಮುಖ್ಯ. ಯಾವ್ದೋ ಸಿಕ್ಕಿ ಶರೀರದಲ್ಲಿ ಸೇರ್ಕೊಂಡು ಆ ರೂಪ ಬೇಡ ಅವನಿಗೆ. ಎಂತಹ ಶರೀರ ಬೇಕು ಅಂತಂತಂದ್ರೆ
ಶಿವಪೂಜಾ ರೂಪ ಉಪಭೋಗಕ್ಕೆ ಶರೀರ ಅದು ಕೂಡ ಒಳಬಗೆಯಲ್ಲಿ ಪ್ರಕಾಶಮಾನವಾಗಿರ್ತಕ್ಕಂಥ ಸ್ವಚ್ಛ ಶಕ್ತಿ ಅಂತಕ್ಕಂತಹ ಅಮೃತದಿಂದ ಪೋಷಣೆ ಆಗಿರ್ಬೇಕು ಅಂತ. ಅಂದ್ರೆ ಬಹಳ ಸ್ವಚ್ಛವಾಗಿರ್ತಕ್ಕಂತಹ ಶರೀರ ಆಗಿರ್ಬೇಕು, ಅಂದ್ರೆ ಎಲ್ಲ ಫುಲ್ ಕ್ಲೀನ್ ಆಗಿ ಆರೋಗ್ಯವಾಗಿರ್ಬೇಕಲ್ಲ, ಅದು ಬೇರೆ ಪ್ರಶ್ನೆ. ಇಲ್ಲಿ ಅವ್ರು ಕೇಳ್ತಿರ್ತಕ್ಕಂಥದ್ದು ಆ ಪೂಜೆಗೆ ಬೇಕಾ ಅನುರೂಪವಾಗಿರ್ತಕ್ಕಂಥ ಮನಸ್ಸು ಚಂಚಲ ಆಗದೆ ಇರ್ತಕ್ಕಂಥದ್ದು, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಏನ್ ಬೇಕು ಅದೆಲ್ಲವನ್ನು ಕೂಡ ಹೊಂದ್ಕೊಂಡು ಹೋಗ್ತಕ್ಕಂಥದ್ದು. ಅಂತಹ ಪ್ರಕಾಶಮಾನವಾಗಿರ್ತಕ್ಕಂತಹ ಶಕ್ತಿ ಒಳಗಡೆ ಇರಬೇಕು. ಅಂತಹ ಶರೀರವನ್ನು ಅವನು ಬಯಸ್ತಾನೆ. ಯಾಕೆಂದ್ರೆ ಇಂತಹ ಒಳ್ಳೆ ಶರೀರವನ್ನ ಯಾವುದೂ ಕಲ್ಮಶಗಳು ಇಲ್ಲದೆ ಮನಸ್ಸಿನಲ್ಲಿ ಅತ್ಯಂತ ಶಿವಪೂಜೆಗೆ ಬೇಕಾಗಿರ್ತಕ್ಕಂತಹ ನಿರ್ಧಾರವನ್ನು ತಗೊಳ್ತಕ್ಕಂತಹ ಆ ಶರೀರ ಕೋಆಪರೇಟ್ ಮಾಡ್ಬೇಕು ಅವನ ಜೊತೆ. ಅವನು ಮಾಡಬೇಕಾಗಿರ್ತಕ್ಕಂಥ ಸಾಧನೆಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೂಡ ಆ ಶರೀರ ಅವನಿಗೆ ಸಹಕಾರ ಕೊಡ್ಬೇಕು. ಅಂತಹ ಶರೀರ ಇದ್ದಾಗ ಅವನು ಅದನ್ನು ಮಾಡೋದಿಕ್ಕಾಗತ್ತೆ ಅಂತ ಹೇಳಿ ಅವನ ಅಂತಹ ಶರೀರವನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ. ಆಮೇಲೆ ಯಾತಕ್ಕೋಸ್ಕರ ಇಂತಹ ಶರೀರವನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ ಅಂದ್ರೆ ಆ ಯೋಗಿಯು ಆತ್ಮ ಅಂತನ ಎದುರುಗಡೆ ಇರ್ತಾನೆ ಅನ್ನುವ ಆತನ. ಹಾಗಾಗಿ ಆತ್ಮಕ್ಕೆ ಅಭಿಮುಖನಾಗಿರೋದ್ರಿಂದ ಆತ ಸತ್ಯಗ್ರಾಹಿ ಆಗಿರ್ತಾನೆ, ಯಾವಾಗ್ಲೂ ಕೂಡ ಸತ್ಯವನ್ನ ಗ್ರಾಹ ಮಾಡ್ತಿರ್ತಾನೆ. ಆಮೇಲೆ ನಿರ್ವಿಚಾರ ಅಂತಕ್ಕಂತಹ ಸಬೀದ ಸಮಾಧಿ ದೃಢನಾಗಿರ್ತಕ್ಕಂಥ ಉತ್ಕೃಷ್ಟ ಪ್ರಜ್ಞೆ. ಅವನು ಸಮಾಧಿಗೆ ಹೋಗ್ತಕ್ಕಂತಹ ಆ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಪ್ರಜ್ಞೆಯನ್ನು ಹೊಂದಿರ್ತಾನೆ. ಇದಾದ ಮೇಲೆ ಅವನು ಮುಂದೆ ಇದೆಲ್ಲ ಮಾಡಾದ್ಮೇಲೆ ಅವನಿಗೆ ಸಾಕ್ಷಾತ್ಕಾರ ಪ್ರಜ್ಞೆ ಉಂಟಾಗುತ್ತೆ. ಈ ಸ್ಥಿತಿಯಲ್ಲಿ ಅವನು ಏನ್ ಮಾತಾಡಿದ್ರು ಕೂಡ ಅವನ ಮಾತುಗಳೆಲ್ಲ ಮಂತ್ರವಾಗಿ ಬಿಡುತ್ತಂತೆ. ಅಷ್ಟು ಉತ್ತಮವಾಗಿರ್ತಕ್ಕಂಥ ಸ್ಥಿತಿ. ಅಂತಹ ಸ್ಥಿತಿನಲ್ಲಿದ್ದಾಗ ಅವನು ಏನ್ ಮಾತಾಡ್ತಾನೋ ಅದೆಲ್ಲ ಕೂಡ ಮಂತ್ರಗಳಾಗ್ಬಿಡುತ್ತಂತೆ. ಇಂತಹ ಮಹಾಯೋಗಿಗಳು ಆತ್ಮ ಸಾಕ್ಷಾರ ಹೊಂದಿರೋದ್ರಿಂದ ಅವ್ರು ಮಾಡ್ತಕ್ಕಂತಹ ದಾನಗಳು, ಅವ್ರು ಏನು ತೆಗೆದು ದುಡ್ಡು ಕೊಡ್ಬೇಕಾಗಿಲ್ಲ, ಕಾಸು ಕೊಡ್ಬೇಕಾಗಲ್ಲ, ಅವ್ರು ಏನ್ ಕೊಡ್ತಾರೋ ಅದಷ್ಟು ಕೂಡ ಆತ್ಮಜ್ಞಾನನೇ ಅವ್ರು ಮಾಡ್ತಕ್ಕಂತಹ ದಾನಗಳಾಗ್ಬಿಡುತ್ತೆ. ಹಾಗಾಗಿ ಇಂತಹ ವಿಚಾರವಾಗಿ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಜಪೋ ಜಲ್ಪ ಶಿಲ್ಪಂ ಅಂತ ಹೇಳಿ ಆ ಶ್ಲೋಕವನ್ನು ಅವರು ಸೌಂದರ್ಯ ಲಹರಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಜಗನ್ಮಾತೆ ಈ 3 ಅವಸ್ಥೆಯಲ್ಲಿ ಅವಳು ಪ್ರಕಾಶಿಸ್ತಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಈ 3 ಸ್ಥಿತಿಯಲ್ಲಿ ಜಗನ್ಮಾತೆ ಇದ್ಕೊಂಡು, ಜಾಗ್ರ ಸ್ವಪ್ನ ಸುಷುಪ್ತಿ ಈ 3 ಸ್ಥಿತಿಯಲ್ಲಿ ಇದ್ಕೊಂಡು, ತುರ್ಯಾ ಸ್ಥಿತಿಯಲ್ಲೂ ಇದ್ದು ತುರ್ಯಾತೀತ ಸ್ಥಿತಿಯಲ್ಲಿ ಇದ್ದಾಳೆ ಅನ್ನುವಾಗ ಈ 3 ಸ್ಥಿತಿಯಲ್ಲಿ ಇರೋದ್ರಿಂದ ಅವಳು ತ್ರಿಪುರ, ಅಂದ್ರೆ ಈ 3 ಮನೆಯಲ್ಲೂ ಇದ್ದಾಳೆ. ಹಾಗಾಗಿ ತ್ರಿಪುರ. ಆ 3 ಸ್ಥಿತಿನಲ್ಲೂ ಇರೋದ್ರಿಂದ ಅವಳು ಮಹಾ, ಯಾಕಂದ್ರೆ ಅವಳು ಅದಕ್ಕಿಂತ ಯಾವುದು ಎಚ್ಚರ ಇಲ್ಲ. ಅವಳು ತುರ್ಯಾ ಸ್ಥಿತಿಗಿಂತಲೂ ಮೇಲ್ಗೆ ತುರ್ಯಾತೀತ ಸ್ಥಿತಿಲಿ ಇರೋದ್ರಿಂದ ಮಹಾ. ಅಲ್ಲಿಂದ ಬಂದು ಇಂತಹ 3 ಸ್ಥಿತಿಗಳಿಗೂ ಕೂಡ ಚೈತನ್ಯವನ್ನ ಕೊಟ್ಟು ಬೆಳಕನ್ನ ಕೊಡೋದ್ರಿಂದ ಆಕೆ ತ್ರಿಪುರ ಸುಂದರಿ. ಹಾಗಾಗಿ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಅಂತ ಹೇಳ್ತಾರೆ. ಈಗ ಇಲ್ಲಿಂದ ಮುಂದಕ್ಕೆ ಸೃಷ್ಟಿಕರ್ತಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರ ರೂಪ, ತಿರೋಧಾನಕರೀಶ್ವರಿ, ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಇಲ್ಲಿವರೆಗೆ ಇದು ಒಂದು ಸೆಟ್. ನಾನು ಇವಾಗವರೆಗೂ ಏನ್ ಹೇಳಿದ್ವಿ ಅಷ್ಟು ಒಂದು ಸೆಟ್ ಅಂತ ಹೇಳಿದ್ವಿ. ಈಗ ನಾವು ಮುಂದೆ ಹೇಳ್ತಕ್ಕಂತಹ ಒಂದು ಭಾಗ ಏನಿದೆ ಅದು ಸೃಷ್ಟಿಕರ್ತಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರ ರೂಪ, ತಿರೋಧಾನಕರೀಶ್ವರಿ, ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಆಮೇಲೆ ಇಷ್ಟು ಭಾಗವು ಒಂದು ಸೆಟ್ ಅಂದಾಗ ಇದು ಏನಿದು, ಸೃಷ್ಟಿ ಹೇಗಾಗುತ್ತೆ, ಯಾವ ರೂಪದಲ್ಲಿದ್ದಾಳವಳು, ಗೋವಿಂದ ರೂಪಿಣಿ ಯಾಕೆ, ಅದು ಇದು ಅನ್ನುವಂಥ ಮಾತುಗಳನ್ನ ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಹಾಗಾಗಿ ಈ ಒಂದು 5 ಕಾರ್ಯಗಳು ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತೆ ಅನುಗ್ರಹ, ಅದ್ರ ಬಗ್ಗೆ ನಾವು ಬಹಳ ವಿಸ್ತಾರವಾಗಿ ಮುಂದಿನ ಭಾಗದಲ್ಲಿ ನಾವು ಮಾತಾಡೋಣ. ಪ್ರತಿಯೊಬ್ಬರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹ ಆಗ್ಲಿ ಅಂತ ಪ್ರಾರ್ಥಿಸ್ತಾ ಈ ಭಾಗವನ್ನ ನಾನು ಮುಗಿಸ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.